SSLC ಅನ್ನೋದು ವಿದ್ಯಾರ್ಥಿ ಜೀವನದೊಳಗೆ ಬಹಳ ಮಹತ್ವದ ಘಟ್ಟ ಮತ್ತು ನಿರ್ಣಾಯಕ ಘಟ್ಟ. ಅದಕ್ಕೆ ಏಪ SSLC ಪರೀಕ್ಷೆ ಬಂತು ಹೆಂಗಪ್ಪ ಅನ್ನೋಂಗಿಲ್ಲ. ನೀವೆಲ್ಲ ಅಭ್ಯಾಸ ಮಾಡಿರಿ, ಶಾಣ್ಯರಿದ್ದೀರಿ. ಆತ್ಮವಿಶ್ವಾಸದಿಂದ ಪರೀಕ್ಷೆ ಎದುರಿಸ್ರಿ. ಮೊದಲೆಲ್ಲ ಕಾಪಿ ಗೀಪಿ ಮಾಡ್ತಿದ್ರು, ಅಂಥದಕ್ಕೆಲ್ಲ ಅವಕಾಶ ಇರ್ತಿತ್ತು, ನಡೀತಿತ್ತು. ಏನೋ ಕಣ್ಮರಿ ಮಣ್ಮರಿ ಮಾಡ್ತಿದ್ರು, ಅವಕಾಶ ಇರ್ತಿದ್ದಿಲ್ಲ. ಆದರೂ ಕಳ್ಳದಾರಿಗಳು ಸಾಕಷ್ಟಿದ್ದು. ಈಗ ಅಂಥದಕ್ಕೆ ಯಾವುದಕ್ಕೂ ಅವಕಾಶ ಇಲ್ಲ. ವೆಬ್ ಕಾಸ್ಟಿಂಗ್ ಅಂತೇಳಿ ಮಾಡ್ಯಾರ. ಪ್ರತಿಯೊಂದು ಕೋಣೆ ಒಳಗೂ CC ಕ್ಯಾಮ್ರಾ ಇರ್ತಾವೆ. ನೀವು ಪರೀಕ್ಷೆ ಕೋಣೆ ಒಳಗೆ ಏನು ಕುಂತಿರ್ತಿರಲ್ಲ, CC ಕ್ಯಾಮ್ರಾ ಇರ್ತಾವೆ. ಆ CC ಕ್ಯಾಮ್ರಾ ನಿಯಂತ್ರಣ ನಿಮ್ಮ ಶಾಲೆ ಒಳಗೆ ಒಂದಲ್ಲಿ ಇರ್ತೈತಿ. ಅದರಿಂದ ಎಲ್ಲ ಕಡೆ ಆನ್ಲೈನ್, ಈಗ ಇಂಟರ್ನೆಟ್ ಕನೆಕ್ಷನ್ ಇರೋದ್ರಿಂದ ಅದಕ್ಕೆ ವೆಬ್ ಕಾಸ್ಟಿಂಗ್ ಅಂತ ವ್ಯವಸ್ಥೆ ಮಾಡ್ಯಾರ. ವ್ಯವಸ್ಥೆ ಮಾಡೋದ್ರಿಂದ ಮೇಲಾಧಿಕಾರಿಗಳು ಎಲ್ಲ ಕಡೆ ನಿಂತು ನೋಡ್ತಿರ್ತಾರೆ. ಅವ್ರು ತಮ್ಮ ಮೊಬೈಲ್ದಾಗೂ ನೋಡ್ತಿರ್ತಾರೆ, ತಮ್ಮ ಆಫೀಸ್ನಾಗೂ ನೋಡ್ತಿರ್ತಾರೆ. DC, AC, DDPI, BO ಎಲ್ಲರೂ ನೋಡ್ತಿರ್ತಾರೆ. ಕಮಿಷನರ್ವರೆಗೇನು ಅಂದ್ರೆ ರಾಜ್ಯದಾಗ ನಮ್ಮ ರೂಮಿಂದನ ಎಲ್ಲಿ ಬೇಕಾದ್ರೆ ನೋಡ್ಬೋದು. ಅವರು ಅಂದ್ರೆ ಯಾವ್ದು ಅವ್ರಿಗೆ ಏನು ಮನಸ್ಸಿಗೆ ಬರ್ತೈತೆ ಅದನ್ನು ನೋಡ್ಬೋದು. ಅದಕ್ಕೆ ಅಂಥ ಸಂದರ್ಭದೊಳಗೆ ನಾವು ಏನಾದರೂ ಹಿಂದೆ ನೋಡೋದಾತು, ಅನಾವಶ್ಯಕ ಯಾವ್ದಾದ್ರು ಚಟುವಟಿಕೆಗಳು ತೊಡಗಿದ್ವು ಅನಿಸ್ತಂದ್ರೆ ಅವರು ಪರ್ಟಿಕ್ಯುಲರ್ ಆ ರೂಮನ್ನು, ಆ ಶಾಲೆಯನ್ನು ಪಾಯಿಂಟ್ ಮಾಡ್ತಾರೆ. ಇಂಥ ಶಾಲೆ ಒಳಗೆ ಇಂಥ ಬ್ಲಾಕ್ ನಂಬರ್ನಾಗ ಹಿಂಗೆ ನಡೆದೈತಿ, ನೀವು ಏನು ಮಾಡಾಕತ್ತೀರಿ, ಏನು ಆ್ಯಕ್ಷನ್ ತೊಗೊಂಡ್ರಿ, ಆಗಿಂದಾಗ 5 ನಿಮಿಷದಾಗ ಅವ್ರಿಗೆ ಫೋನ್ ಬರ್ತೈತಿ. ಸಂಬಂಧಿಸಿದ ಪರೀಕ್ಷಾ ಕೇಂದ್ರಕ್ಕೆ ಬಂದ್ಬಿಡ್ತೈತಿ. ನೋಡ್ರಿ, ಇಂಥ 11ನೇ ಬ್ಲಾಕ್ನಾಗ ಸೂಪರ್ವೈಸರ್ ಕುಂತು ಬಿಟ್ಟಾರ ನೋಡ್ರಿ, ನೀವು ಯಾಕೆ ನೋಡವಲ್ರಿ ಅಂತೇಳಿ ಫೋನ್ ಬರ್ತಾವೆ. ಸೂಪರ್ವೈಸರ್ಗೆ ಬರ್ತಾವೆ ಅಂದ್ರೆ ಅರ್ಥ ಆತ್ಲ. ಇಷ್ಟೊಂದು ಯಾಕೋ ಏನೋ ಇಷ್ಟೊಂದು ಕಠಿಣ ಪರಿಸ್ಥಿತಿ ಐತಿ. ಅಂದ್ರೆ ಇದರ ಅರ್ಥ ಏನಪ್ಪ ಅಂದ್ರೆ ನಮ್ಮೆಲ್ಲ ನಮಗೆ ವಿಶ್ವಾಸ ಇಲ್ಲ ಅಂದಂಗೆ ಐತಿ. ಈಗ ವಿಶ್ವಾಸ ಭಾಳ ಕಡಿಮೆ ಆಗ್ತದೆ. ಅದರಿಂದ ಇವೆಲ್ಲ CC ಕ್ಯಾಮ್ರಾ ಬರಾಕತ್ತೇವೆ. ಆದರೂ ನಾವು ಹೆದರುವ ಅವಶ್ಯಕತೆ ಇಲ್ಲ. ನಾವು ಸತ್ಯವಂತರಿದ್ದೀವಿ, ನಾವು ಜಾಣರಿದ್ದೀವಿ ಅಂದ್ರೆ CC ಕ್ಯಾಮ್ರಾ ಇಂಥವು 100 ಬರಲಿ 1000 ಬರಲಿ ನಮಗೇನು ಮಾಡೋದು, ಹೌದಲ್ಲ? ಆದರೆ CC ಕ್ಯಾಮ್ರಾ ಐತೆ ಅಂತ ಹೆದರುವ ಅವಶ್ಯಕತೆ ಇಲ್ಲ. ನಾವು ಪ್ರಾಮಾಣಿಕವಾಗಿ ಏನು ಅಭ್ಯಾಸ ಮಾಡಿದೆವು ಅದನ್ನು ಬರೆಯೋದು, ಗಡಿಬಿಡಿ ಮಾಡಂಗಿಲ್ಲ, ಯಾವುದಕ್ಕೂ ಗಡಿಬಿಡಿ ಮಾಡಂಗಿಲ್ಲ. ಮತ್ತು ಇನ್ನೊಂದು ಏನಾಗತ್ತಪ್ಪ ಅಂದ್ರೆ ನಿಮ್ಮ ಪರೀಕ್ಷಾ ಕೇಂದ್ರ, ನಾವು ಕುಂತ ಪರೀಕ್ಷಾ ಕೇಂದ್ರದೊಳಗೆ ನಮ್ಮ ಸರ್ ಸೂಪರ್ವೈಸರ್ ಬರ್ತಾರ ಅನ್ನೋದು ಸುಳ್ಳ, ಬರಂಗಿಲ್ಲ. ನಮ್ಮ ಪರೀಕ್ಷಾ ಕೇಂದ್ರ ನಮ್ಮ ಶಾಲೆ ಆಗಿರಂಗಿಲ್ಲ. ಪರೀಕ್ಷಾ ಕೇಂದ್ರಕ್ಕೆ ಬರೋ ಸೂಪರ್ವೈಸರ್ ನಮ್ಮವ್ರು ಇರಂಗಿಲ್ಲ, ನಮಗೆ ಅವ್ರಿಗೆ ಏನೂ ಪರಿಚಯ ಇರಂಗಿಲ್ಲ. ಹಿಂಗೆ ವ್ಯವಸ್ಥೆ ಮಾಡಿರ್ತಾರೆ. ನಮ್ಮಲ್ಲಿ ಅವರೆಲ್ಲ ತೀರ್ದಾಳ ಆ ಕಡೆ ಹೋಗಾರು ಪರೀಕ್ಷೆ ಡ್ಯೂಟಿಗೆ, ಆ ಕಡೆ ಅವರೆಲ್ಲ ಈ ಕಡೆ ಬಂದಿರ್ತಾರೆ. ನಿಮ್ಮ ಮುಖ ನಾವು ನೋಡಿರಂಗಿಲ್ಲ, ನಮ್ಮ ಮುಖ ನೀವು ನೋಡಿರಂಗಿಲ್ಲ. ಏನೋ ನಮ್ಮ ವಿದ್ಯಾರ್ಥಿಪ್ಪ ಅಂತೇಳಿ ಏನೋ ನಮ್ಮ ವಿದ್ಯಾರ್ಥಿ ನಮ್ಮ ಶಾಲೆ ಅವಂತರ ಒಂದು ಕರಿಕಾರ ತೋರಿಸ್ಬೋದು. ಏನಾರು ಆದರೆ ಹುಡುಗ ಭಾಷೆ ಏನಾದ್ರಿ ಅಂಥವನ್ನ ಅಲ್ರಿ ಅಂತ ಹೇಳ್ಬೋದು. ಆದರೆ ಬೇರೆದವ್ರು ಯಾರೂ ಅನ್ನಂಗಿಲ್ಲ. ಅದಕ್ಕೆ ಬೇರೆದವ್ರು ಏನೂ ಅನ್ನಂಗಿಲ್ಲ ಅನ್ನೋದನ್ನು ನಿಮ್ಮ ಮನಸ್ಸಿನಾಗಿರಲಿ. ನೀವು ಏನೈತಿಲ್ಲ ಪರೀಕ್ಷಾ ಕೇಂದ್ರಕ್ಕೆ ಆತ್ಮವಿಶ್ವಾಸದಿಂದ ಹೋಗ್ಬೇಕು. ಪರೀಕ್ಷೆ ನಿಮಗೆ ಏನು ಸೂಚನೆ ಕೊಟ್ಟಿರ್ತಾರಲ್ಲ ಅವು ಅಷ್ಟೇ ವಸ್ತುಗಳನ್ನು ಒಯ್ಯಬೇಕು. ಅನಾವಶ್ಯಕ ಅವು ವಸ್ತುಗಳನ್ನು ಒಯ್ಯಬಾರ್ದು. ಪೆನ್ನ, ಪ್ಯಾಡ ಇಷ್ಟ, ಅಥವಾ ಮತ್ತೇನು ಜಾಮೆಟ್ರಿ ಬಾಕ್ಸ ಏನು ಹೇಳಿರ್ತಾರಲ್ಲ ಅದಷ್ಟೇ. ನಿಮಗೆ ಪರೀಕ್ಷೆದೊಳಗೆ ಏನು ಒಯ್ಯಬೇಕು ಅನ್ನೋದು ಸೂಚನೆ ಕೊಟ್ಟಿರ್ತಾರೆ, ಅದನ್ನಷ್ಟೇ ಒಯ್ಯಬೇಕು, ಬೇರೆ ವಸ್ತು ಒಯ್ಯಬಾರ್ದು. ಮತ್ತು ಆಜು ಬಾಜು ಮಾತಾಡೋದು ಇಂಥದ್ದೆಲ್ಲ ಮಾಡಬಾರ್ದು. ಅರ್ಥಾತು? ಇಂಥದ್ದೆಲ್ಲ ಮಾಡಬಾರ್ದು. ಮತ್ತು ನಿಮ್ಮಂಥ ಜಾಣ ವಿದ್ಯಾರ್ಥಿಗಳು ಜಾಣರದಿರಿ, ಜಾಣರ ಆಗೇ ಹಾಕಿರಿ. ಪರೀಕ್ಷೆದಾಗ ಎಲ್ಲರಿಗೂ ಯಶಸ್ಸಿಗಲಿ ಅಂತೇಳಿ ನಾ ಹಾರೈಸ್ತೇನೆ.